ಸೊ ಮೂಲಾಧಾರ ಚಕ್ರ ನಮಗೆ ವೀಕ್ ಆದಾಗ ಏನಾಗುತ್ತೆ, ನಮಗೆ ಒಂದು ಆಧಾರ ಇರೋದಿಲ್ಲ, ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ಕಾಲು ನೋವುಗಳು ಬರುತ್ತೆ, ಮಂಡಿ ನೋವು ಬರುತ್ತೆ. ಹೆಣ್ಮಕ್ಳಿಗೆ ಸೊಂಟಕ್ಕೆ ಡಾಬ್ ಹಾಕಿ ನೀವು ಹೇಳಿದ್ರಲ್ಲ, ಮುತ್ತು ಹಾಕ್ತಾ ಇದ್ರು, ಅವ್ರಿಗೆ ಆ ಗರ್ಭಕೋಶ ತುಂಬ ಆಕ್ಟಿವೇಟ್ ಆಗುತ್ತೆ. ಅವಾಗ ಗರ್ಭಕೋಶ ಆರೋಗ್ಯ ಸ್ಥಿತಿನಲ್ಲಿರುತ್ತೆ. ಮಣಿಪುರ ಚಕ್ರ ಬಂದು ಅಗ್ನಿತತ್ವ. ಆಮೇಲೆ ಸ್ವಾಧಿಷ್ಠಾನ ಚಕ್ರ ಬಂದು ವಾಟರ್ ಎಲಿಮೆಂಟು, ಅಂದರೆ ಜಲತತ್ವ. ಅದು ಮತ್ತೆ ಸೆಕ್ಷುವಲ್ ಆರ್ಗನ್ ಆರ್ ಲೈಂಗಿಕತೆಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಅದು ಆಕ್ಟಿವೇಟ್ ಆಗಿದ್ದರೆ ಯು ವಿಲ್ ಹ್ಯಾವ್ ನಾರ್ಮಲ್ ಆಸೆಗಳು ಇರ್ತವೆ, ನಾರ್ಮಲ್ ಲೈಂಗಿಕತೆ ಇಷ್ಟೇ ಬೇಕು, ಒಂದು ಲಿಮಿಟ್ ಇರುತ್ತೆ. ಇಫ್ ಇಟ್ ಈಸ್ ಬಿಯಾಂಡ್ ದಟ್ ಯು ವಿಲ್ ಲೂಸ್ ಯುವರ್ ಕಂಟ್ರೋಲ್ ಓವರ್ ಯುವರ್ ಲೈಂಗಿಕತೆ. ಆರ್ಗನ್ಸು ಓವರ್ ಆಗಿ ರಿಯಾಕ್ಟ್ ಆಗ್ಬೋದು. ಆಮೇಲೆ ಮಕ್ಕಳಾಗದೇ ಇರ್ಬೋದು, ಹೆಣ್ಮಕ್ಳಿಗೆ ಬೇರೆ ಥರ ಪ್ರಾಬ್ಲಮ್ಸ್ ಆಗ್ಬೋದು, ಅವ್ರಿಗೆಲ್ಲ ಯಾವುದು ಮೆನ್ಸಸ್ ಪ್ರಾಬ್ಲಮ್ ಆಗ್ಬೋದು. ಇವೆಲ್ಲ ಆ ಚಕ್ರ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ನಾವು ಮುತ್ತು ಪರ್ಲ್ ಅಂತ ಅದನ್ನು ಅದರ ಮೂಲಕ ನಾವು ಅದನ್ನು ಹೀಲ್ ಮಾಡ್ಬೋದು. ರೋಗಗಳಿಗೆ ಸಂಬಂಧಪಟ್ಟಿರುವಂಥದ್ದು ಈ ಮುತ್ತು ಚಂದ್ರನಿಗೆ ಸಂಬಂಧಪಟ್ಟಿರೋದು. ಈವನ್ ಪೀರಿಯಡ್ಸ್ ಈಸ್ ಆಲ್ಸೋ ಕನೆಕ್ಟೆಡ್ ವಿತ್ ದಿ ಮೂನ್. ಮಂತ್ಲಿ ಸೈಕಲ್ ಈಸ್ ಕನೆಕ್ಟೆಡ್ ವಿತ್ ದ ಮೂನ್. ಸೊ ಹಂಗಾಗಿ ಅದಕ್ಕೆ ಮುತ್ತನ್ನ ಹಾಕಿದ್ದೀನಿ ನಾನಿಲ್ಲಿ. ಅಂದ್ರೆ ಈಗ ಪೀರಿಯಡ್ಸ್ ರಿಲೇಟೆಡ್ ಇಶ್ಯೂ ಇದ್ರೆ ಅದನ್ನ ಇದ್ರ ಮೂಲಕ ಹೀಲ್ ಮಾಡ್ಬೋದು. ಪೆಂಡುಲಮ್ ಅಲ್ಲಿ ಅವ್ರದ್ದು ಏನು ನೋಡಿ ಚಕ್ರ ಹೆಂಗಿದೆ ಏನು ಅಂತ ನೋಡ್ಕೊಂಡು ಆ ಚಕ್ರ ಆಕ್ಟಿವೇಟ್ ಮಾಡಿ ಕರೆಕ್ಟಾಗಿ ಅದು ರೊಟೇಟ್ ಆಗ್ತಾ ಇರಬೇಕು. ಅವಾಗ ದೇ ವಿಲ್ ಬಿಕಮ್ ಹೆಲ್ತಿ ಇನ್ ದಟ್ ಚಕ್ರ. ಆ ಚಕ್ರ ಆಕ್ಟಿವೇಟ್ ಆದಾಗ ದೇ ವಿಲ್ ಬಿ ಮೋರ್ ಒಂಥರ ಎನರ್ಜೆಟಿಕ್ ಆಗಿರ್ತಾರೆ. ಅಂಗಗಳು, ಗುಪ್ತರೋಗಗಳು, ಆಮೇಲೆ ಗಾಲ್ ಬ್ಲಾಡರ್ಸು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು, ಇವೆಲ್ಲ ಇದ್ರ ಮೂಲಕನೇ ಆಗೋದು. ಸೊ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಯಿತು ಅಂತಂದ್ರು ಇದ್ರ ಮೂಲಕ ನಾವು ಹೀಲ್ ಮಾಡ್ಬೋದು. ಅದಾದಮೇಲೆ ಮೂಲಾಧಾರ ಚಕ್ರ ಅಂತಂದರೆ ಬೇಸ್ ಚಕ್ರ. ಅದು ಎಲ್ಲಿದೆ ಅಂತಂದರೆ ನಮ್ಮ ಈ ಬೆನ್ನು ಹುರಿಯ ತಳಭಾಗ, ಲಾಸ್ಟ್ ಪೋರ್ಷನ್ ಆಫ್ ಮೂಲಾಧಾರ ಚಕ್ರ ಇರುತ್ತೆ ಅಲ್ಲಿ ಬೆನ್ನು ಹುರಿಯ ಕೆಳಭಾಗ. ಪೃಥ್ವಿ ರಿಲೇಟೆಡ್ ಅದು ಅರ್ತ್ ಎಲಿಮೆಂಟ್ ಅಂತ ಹೇಳ್ತೀವಿ. ಆ ಅರ್ತ್ ಎಲಿಮೆಂಟು ರೆಡ್ ಕಲರ್ ಇರುತ್ತೆ. ಅದಕ್ಕೆ ಅಧಿದೇವತೆ ಮಹಾಗಣಪತಿ. ಅದರೊಳಗಡೆ 4 ದಳಗಳು ಇರ್ತವೆ. ಈ 4 ದಳಗಳು ಕಲ್ಲರು ರೆಡ್. ಅದಕ್ಕೆ ಗಣಪತಿ ಅಧಿದೇವತೆ. ಸೊ ಮೂಲಾಧಾರ ಚಕ್ರ ನಮಗೆ ವೀಕ್ ಆದಾಗ ಏನಾಗುತ್ತೆ, ನಮಗೆ ಒಂದು ಆಧಾರ ಇರೋದಿಲ್ಲ, ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ಕಾಲು ನೋವುಗಳು ಬರುತ್ತೆ, ಮಂಡಿ ನೋವು ಬರುತ್ತೆ. ಆಮೇಲೆ ಸೋ ಮೆನಿ ಅದರ್ಸ್. ಅರ್ತ್ ಎಲಿಮೆಂಟು ನಮಗೆ ಏನು ಮಾಡಬೇಕು, ಒಂದು ಕೆಲಸ ಸರಿಗಿರಲ್ಲ, ಫೈನಾನ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ ಈ ರೆಡ್ ಕಲರು ಸೂರ್ಯಂದು, ಏಕೆಂದರೆ ಅದು ಮತ್ತು ಈ ರೆಡ್ ಕೋರಲ್ ಹವಳ, ಈ ಎರಡು ಮೂಲಕನೂ ನಾವು ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡ್ಬೋದು. ಸೊ ಮೂಲಾಧಾರ ಚಕ್ರ ಈಸ್ ಒನ್ ಆಫ್ ದ ಬೇಸ್. ನಮಗೆ ಇರಲೇಬೇಕದು. ಅದಿಲ್ಲ ಅಂತಂದರೆ ನಮಗೆ ಒಂದು ನೆಲೆ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ತುಂಬ ಒದ್ದಾಡೋದು ಮೂಲಾಧಾರ ಚಕ್ರದ ಪ್ರಾಬ್ಲಮಿಂದನೇ. ಫಸ್ಟ್ ಮೂಲಾಧಾರ ಚಕ್ರ ಕರೆಕ್ಟ್ ಆಗಿದ್ದರೆ ನಮ್ಗೆ ಊಟ ತಿಂಡಿ ಹೊಟ್ಟೆ ಬಟ್ಟೆ ಜೋಬಲ್ಲಿ ದುಡ್ಡಿದ್ರೆ ವಿ ಆರ್ ಹ್ಯಾಪಿ. ಪರ್ಸಲ್ ದುಡ್ಡಿದ್ದಾಗ ನಮ್ದು ಇದೇ ಬೇರೆ ಇರುತ್ತೆ ಅಲ್ವಾ? ಹಾಗೆ ನಮಗೆ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿದ್ರೆ, ಕರೆಕ್ಟ್ ಆಗಿದ್ರೆ, ಅವಾಗ ನಮಗೆ ಫೈನಾನ್ಸ್ ಪ್ರಾಬ್ಲಮ್ ಇರಲ್ಲ, ಒಂದು ನೆಲೆ ಇರುತ್ತೆ, ಚೆನ್ನಾಗಿ ಕೆಲಸ ಚೆನ್ನಾಗಿರುತ್ತೆ. ಆಮೇಲೆ ಡೈಜೆಷನ್ ಆಗಿದ್ದು ಎಕ್ಸ್ಕ್ರೀಟರಿ ಸಿಸ್ಟಮ್ ಇಂದ ಮೂಲಕ ಹೊರಗಡೆ ಹೋಗೋದು ಅದು ಒಳ್ಳೇದು. ಅದ್ರ ಜೊತೆಗೆ ಮಂಡಿ ನೋವು, ಕಾಲು ನೋವು, ಪಾದ ನೋವು, ಇವೆಲ್ಲ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರ್ತದೆ. ಸೊ ಅವಾಗ ನಾವೇನು ಮಾಡಬೇಕು, ಈ ರೆಡ್ ಕಲರ್ ಮೂಲಕ ರೆಡ್ ಕೋರಲ್ ಅಥವಾ ರೆಡ್ ಜೆಮ್ ಸ್ಟೋನಿಂದ ನಾವು ಅದನ್ನು ಹೀಲ್ ಮಾಡ್ಬೋದು. ಹೀಲ್ ಮಾಡಿದಾಗ ಕ್ರಮೇಣ ಅವ್ರದ್ದು ಫೈನಾನ್ಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಚಕ್ರಗಳಿಗೆ ಸಂಬಂಧಪಟ್ಟಿರೋದು. ನನಗೊಂದು ಇದರಲ್ಲಿ ಇದಾಯ್ತು, ಹಿಂದಿನ ಕಾಲದಲ್ಲಿ ರಾಜರು ಕೆಲವೊಂದು ಹರಳುಗಳನ್ನ, ಪೆಂಡೆಂಟ್ಗಳನ್ನ ಬಳಸ್ತಾ ಇದ್ದಿದ್ದು ನೋಡಿರ್ತೀವಿ. ಎಕ್ಸಾಂಪಲ್ ಈಗ ನಾವು ನೋಡ್ಬೋದು, ಕಿರೀಟದಲ್ಲಿ ಒಂದು ವೈಲೆಟ್ ಕಲರ್ ಹರಳು ಬಳಸ್ತಾ ಇದ್ರು. ಆಮೇಲೆ ಕತ್ತಲ್ಲಿ ಒಂದು ಚೈನ್ಗಳಾಗ್ತಾ ಇದ್ರೆ ಅದಕ್ಕೆ ಇದೇ ಕಲರ್ ಬೇಕು ಅಂತ ಬಳಸ್ತಾ ಇದ್ರು. ಆಮೇಲೆ ಈಗ ಲೇಡೀಸ್ ಇಲ್ಲಿ ಸೊಂಟಕ್ಕೆ ಡಾಬ್ಗಳಾಗ್ತವೆ, ಮುತ್ತುಗಳನ್ನ ಬಳಸ್ತಾ ಇದ್ರು. ಹೌದು, ಅದಕ್ಕೆ ಮತ್ತೆ ಈ ಚಕ್ರಗಳಿಗೆ ರಿಲೇಟ್ ಆಗುತ್ತೆ. ಸೇಮ್ ನಾವ್ ಏನ್ ಹೇಳಿದ್ವು ಅದೆಲ್ಲ ಅದಕ್ಕೆ ಕನೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿ ಕಿರೀಟದಲ್ಲಿ ನೀಲಿ ಕಲರ್ ಅಥವಾ ಒಂಥರ ಇಂಡಿಕೋ ಕಲರ್ ಹಾಕ್ತಾ ಇದ್ರು, ವೈಲೆಟ್ ಕಲರ್. ಆಕ್ಚುಲಿ ಅದು ಆ ಸಹಸ್ರ ಚಕ್ರನ ಆಕ್ಟಿವೇಟ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ದೇವರಲ್ಲಿ ನಂಬಿಕೆ ಇರುತ್ತೆ, ದೇವರಿಗೆ ಕನೆಕ್ಟ್ ಆಗುತ್ತೆ. ಹಾಗೆಯ ಇಲ್ಲಿ ಕುತ್ತಿಗೆನಲ್ಲಿ ಕೆಲವರು ಅದು ಬ್ಲೂ ಹಾಕ್ತಾರೆ, ಬ್ಲೂ ಕಲರ್. ಯಾಕಂದ್ರೆ ಇದಕ್ಕೆ ಬ್ಲೂ ಈಸ್ ಥ್ರೋಟ್ ಚಕ್ರ.
ಹೆಣ್ಮಕ್ಳಿಗೆ ಸೊಂಟಕ್ಕೆ ಡಾಬ್ ಹಾಕಿ ನೀವು ಹೇಳಿದ್ರಲ್ಲ ಮುತ್ತು ಹಾಕ್ತಾ ಇದ್ರು, ಅವ್ರಿಗೆ ಆ ಗರ್ಭಕೋಶ ತುಂಬ ಆಕ್ಟಿವೇಟ್ ಆಗುತ್ತೆ. ಅವಾಗ ಗರ್ಭಕೋಶ ಆರೋಗ್ಯ ಸ್ಥಿತಿನಲ್ಲಿರುತ್ತೆ. ಅದು ಹಾಕಿ ಕಟ್ಟಿದಾಗ ಏನಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗಲ್ಲ. ಈ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ, ಬಾಡಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಬಾಡಿ ಎಕ್ಸ್ಪ್ಯಾಂಡ್ ಆಗಿ ಮತ್ತೆ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಡಾಬ್ ಹಾಕೋರು. ಸೊ ಅದೇ ಇದು ಅವಾಗ ಅದು ಆ ಚಕ್ರ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಪ್ರತಿಯೊಂದಕ್ಕೂ ಇಲ್ಲಿ ಸೈಂಟಿಫಿಕ್ ಮತ್ತೆ ಸ್ಪಿರಿಚುವಲ್ ಎರಡು ರಿಲೇಷನ್ ಇರುತ್ತೆ. ಅಂದ್ರೆ ನಾವು ಅದು ನೋಡಲ್ಲ, ನಾವು ಸಿಕ್ಕಿದ್ದನ್ನ ಹಾಕ್ತೀವಿ, ಸಿಕ್ಕಿದ್ ಮಾಡ್ತೀವಿ, ನಾವು ವಿಲ್ ಫಾಲ್ ಇನ್ ಟು ಲಾಟ್ ಆಫ್ ಅದರ್ ಪ್ರಾಬ್ಲಮ್ಸ್. ಲೇಡೀಸ್ ತಾಳಿ ಹಾಕೊಳ್ತಾರೆ, ತಾಳಿನಲ್ಲಿ ಅರಳು ಅಲ್ಲ ಇದನ್ನ ಯೂಸ್ ಮಾಡ್ತಾರೆ, ರೆಡ್ ಕೋರಲ್ ಯೂಸ್ ಮಾಡ್ತಾರೆ. ಕೋರಲ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಕೋರಲ್ ಹೆಣ್ಮಕ್ಳಿಗೆ ಮಂಗಳ ಗ್ರಹ ಗಂಡನ್ ಸಮಾನ, ಗಂಡಂಗೆ ಸಂಬಂಧಪಟ್ಟ, ಅದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಆಮೇಲೆ ಅದು ಆಕ್ಟಿವೇಟ್ ಮಾಡುತ್ತೆ ಅವ್ರಿಗೆ, ಒಂದು ಧೈರ್ಯ ಇದು ಸಿಗುತ್ತೆ, ಗಂಡನ ಒಂದು ರಕ್ಷಣೆ ಸಿಗುತ್ತೆ, ಧೈರ್ಯ ಸಿಗುತ್ತೆ. ಯಾಕಂದ್ರೆ ಇದು ಒಂದ್ ರೀತಿ ಏನು ಅಂತಂದ್ರೆ ಮಂಗಳ ಗ್ರಹ ಅಂದ್ರೆ ಒಬ್ಬ ಸೋಲ್ಜರ್ ಇದ್ದಂಗೆ. ಅದು ಮತ್ತೆ ಬ್ಲಾಕ್ ಎರಡು ಹೌದು, ಬ್ಲಾಕ್ ಈ ಶನಿ, ಅದು ಕಂಟ್ರೋಲ್ ಮಾಡುತ್ತೆ, ಎರಡೂ ಒಳ್ಳೇದು. ಹಂಗಾಗಿ ಅದನ್ನು ಉಪಯೋಗಿಸ್ತೀವಿ. ಅಂದ್ರೆ ಒಂದೊಂದು ಜೆಮ್ ಸ್ಟೋನ್ ಒಂದೊಂದು ಚಕ್ರನ ಆಕ್ಟಿವೇಟ್ ಮಾಡ್ತಾ ಇರೋದು. ಆ ರಿಲೇಷನ್ ಇಟ್ಕೊಂಡೆ ನಮ್ಮ ಹಿಂದಿನ ಕಾಲದಲ್ಲಿ ಇದನ್ನ ಬಳಸ್ತಾ ಇದ್ರು, ಅಷ್ಟೊಂದು ನಮ್ಮವ್ರು ಈಗ ಬಳಸ್ತಾ ಇಲ್ಲ ಅಷ್ಟೇ. ಹೌದು, ಎಸ್ ಸರ್. ಸೊ ಇದಿಷ್ಟು ಪೆಂಡುಲಮ್, ಇದು ನಾನೇ ಮಾಡಿರ್ತಕ್ಕಂಥ ಒಂದು ಪೆಂಡುಲಮು. ನನ್ನ ಪ್ರಕಾರ ಇಡೀ ವಿಶ್ವದಲ್ಲಿ ಈ ತರ ಪೆಂಡುಲಮ್ ಯಾರು ಮಾಡಿರ್ಲಿಕ್ಕಿಲ್ಲ. ಆಮೇಲೆ ಈ 7 ಜೆಮ್ ಸ್ಟೋನ್ಸ್ ಏನಿದೆ, 9 ಜೆಮ್ ಸ್ಟೋನ್ಸು, ಹವಳ, ಮುತ್ತು, ರತ್ನ ಅಂತ ಏನೋ ಹೇಳ್ತೀವಲ್ವಾ. ಸೊ ಈ ಜೆಮ್ ಸ್ಟೋನು ಮತ್ತೆ ವಿತ್ ಗೋಲ್ಡ್ ವಿತ್ ಅದರ್ ಪ್ಯೂರ್ ಕ್ರಿಸ್ಟಲ್ಸ್. ಆಮೇಲೆ ಇಲ್ಲಿ ಒಂದು ಓಪಲ್ ಅಂತ ಹಾಕಿದ್ದೀನಿ. ಓಪಲ್ ಈಸ್ ಕನೆಕ್ಟೆಡ್ ವಿತ್ ಶುಕ್ರ ಗ್ರಹ. ಪ್ರತಿಯೊಂದು ಗ್ರಹದ್ದು ಜೆಮ್ ಸ್ಟೋನ್ ಹಾಕಿ ಮತ್ತೆ ಇದರೊಳಗಡೆ ಗೋಲ್ಡ್ ಅಲ್ಲಿ ಮಾಡಿ, ಗೋಲ್ಡ್ ಅಲ್ಲಿ ಯಾಕೆ ಮಾಡಿದ್ರೆ ಅದಕ್ಕೊಂದು ಪರ್ಪಸ್ ಇದೆ. ಗೋಲ್ಡ್ ಈಸ್ ಗೋಲ್ಡ್. ಗೋಲ್ಡ್ ಈಸ್ ಅಂದ್ರೆ ಲಾಸ್ಟ್ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಿ, ಯಾವುದು ನೆಗೆಟಿವ್ ಅಟ್ರಾಕ್ಟ್ ಮಾಡೋದಿಲ್ಲ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ದೀನಿ. ಅಂಡ್ ಇಟ್ ಈಸ್ ದಿ ಸುಪೀರಿಯರ್ ಮೆಟೀರಿಯಲ್ ಆಸ್ ಆಫ್ ನೌ. ಆಮೇಲೆ ಮುಖಿ ರುದ್ರಾಕ್ಷ ಹಾಕಿದ್ದೀನಿ, ವಿಚ್ ಕನೆಕ್ಟ್ಸ್ ಟು ದುರ್ಗಾ ಪರಮೇಶ್ವರಿ ಆರ್ ಕಾಳಿ ಮಾತಾ. ಸೊ ಹೀಗಿದ್ದಾಗ ಏನಾಗುತ್ತೆ, ನಾವು ಯೂಸ್ ಮಾಡೋದು ಆ ತಾಯಿನ ಇನ್ವೋಕ್ ಮಾಡ್ಕೊಂತೀವಿ ಯೂಸ್ ಮಾಡೋವಾಗ. ಆಮೇಲೆ ಇದ್ರ ಜೊತೆಗೆ ಒಂದೊಂದು ಗ್ರಹಗಳಿಗೆ, ಒಂದೊಂದು ಚಕ್ರಕ್ಕೆ ಅಥವಾ ಒಂದೊಂದು ಕಾಯಿಲೆಗಳಿಗೆ ಈ ಒಂದು ಮುತ್ತು ರತ್ನ ಯೂಸ್ ಮಾಡೋದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ. ಆ ಪರ್ಟಿಕ್ಯುಲರ್ ಮಂತ್ರ, ಆ ಪರ್ಟಿಕ್ಯುಲರ್ ಕಾಯಿಲೆಗೆ, ಆ ಪರ್ಟಿಕ್ಯುಲರ್ ಇಶ್ಯೂಗೆ ಆ ಮಂತ್ರ, ರೇಖಿ ಮತ್ತೆ ಈ ಪೆಂಡುಲಮ್, ಈ 3 ಕಾಂಬಿನೇಷನ್ ಮಾಡಿದಾಗ ವಿ ವಿಲ್ ಗೆಟ್ 90% ರಿಸಲ್ಟ್. 100% ರಿಸಲ್ಟ್ ಅಂತ ನಾವು ಯಾವತ್ತೂ ಕೊಡೋದಿಲ್ಲ. ಸರ್, ಇನ್ನ ಒಂದು ಕ್ವಶನ್ ಇತ್ತು. ಈಗ ಈ ತರ ಹೀಲಿಂಗ್ ಮಾಡ್ತೀನಿ ಅಂತೀರಾ, ಈ ತರದವ್ರು ಕೆಲವೊಬ್ರು ಹೇಳಿರ್ತಾರೆ, ಬಟ್ ಜನ ಗುಡ್ ಹೀಲರ್ಗೆ ಏನಿರ್ಬೇಕು ಅಂತ ಕೇಳ್ತಾ ಇದ್ರು. ಒಂದು ಓಕೆನಾ? ಹೌದು, ಗುಡ್ ಹೀಲರ್ ಅಂದ್ರೆ ನನಗೆ ಒಬ್ರು ಕಳಿಸಿದ್ರು, ರಮೇಶ್ ಅಂತ ಒಬ್ರು ಮೈಸೂರಿನಿಂದ ಒಂದು ಮೆಸೇಜ್ ಹಾಕಿದ್ರು. ನಿಮ್ದು ಇದೆಲ್ಲ ನೋಡ್ತಾ ಇದ್ದೀನಿ, ಅವರು ಒಂದಷ್ಟು ಪ್ರಶ್ನೆಗಳು ಕೇಳಿದ್ದಾರೆ. ಅಲ್ಲಿ ಒಬ್ಬ ಗುಡ್ ಹೀಲರ್ ಅಂತಂದ್ರೆ ಯಾರು ಬೇಕಾದ್ರೂ ಹೀಲರ್ ಆಗ್ಬೋದು. ನಮ್ಮ ಇಂಟೆನ್ಷನ್ ಶುಡ್ ಬಿ ಪರ್ಫೆಕ್ಟ್ ಇರಬೇಕು. ಆಮೇಲೆ ನಾವು ದಿನನಿತ್ಯ ಉಪಯೋಗಿಸ್ತಕ್ಕಂಥ ಆಹಾರ ಇರ್ಬೋದು, ಒಂದು ಆಟಿಟ್ಯೂಡ್, ನಮ್ಮ ನಡವಳಿಕೆ ಅಂತ ಹೇಳ್ತೀವಲ್ಲ, ಅದು ಒಂದು ಇಂಪಾರ್ಟೆಂಟು. ಮಾತು ಶುದ್ಧವಾಗಿರ್ಬೇಕು, ಆತ್ಮ ಶುದ್ಧವಾಗಿರ್ಬೇಕು, ನಮ್ಮ ಮೈಂಡು ಶುದ್ಧವಾಗಿರ್ಬೇಕು. ಈ 3 ಶುದ್ಧವಾಗಿದ್ದು ನಾವು ಮಾಡುವಂಥ ಇಂಥ ಉದ್ದೇಶಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿ, ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ಕೊಂಡು ಹೋದ್ರೆ ಯಾರು ಬೇಕಾದರೂ ಹೀಲಿಂಗ್ ಮಾಡ್ಬೋದು. ಅದಕ್ಕೆ ಯಾವುದೇ ಇದು ಇಲ್ಲ. ಆತ್ಮಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು, ದೇಹ ಶುದ್ಧಿ ಇರಬೇಕು. ಈ 3 ಶುದ್ಧಿ ಇದ್ದಾಗ ಏನಾಗುತ್ತೆ, ನಮಗೆ ನಾವು ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋವಾಗ ನಮಗೆ ಅದರದ್ದು ಇಂಟೆನ್ಷನ್ ಇಂಪಾರ್ಟೆಂಟ್. ಕ್ವಶನ್ ಅದು ಅವರು ಒಬ್ರು ಕ್ವಶನ್ ಕಳಿಸಿದ್ರಲ್ಲ, ಈ ಪೆಂಡುಲಮ್ಸ್ಗಳು ಎಷ್ಟು ಕಾಸ್ಟ್ ಆಗುತ್ತೆ ಒಂದೊಂದಕ್ಕೆ ಅಂತ ಅವರು ಒಬ್ರು ಕ್ವಶನ್ ಕೇಳಿದ್ರು. ಪೆಂಡುಲಮ್ ಕಾಸ್ಟ್ ಬಂದು 500 ರೂಪಾಯಿಂದ ಹಿಡಿದು 1 ಲಕ್ಷ ತನಕನೂ ಮಾಡ್ಬೋದು. ಆಸ್ ಆಫ್ ನೌ ನಂದು ಈ ಒಂದು ಪೆಂಡುಲಮ್ ಸ್ಪೆಂಡ್ ನಿಯರ್ಲಿ 1 lakh rupees ಫಾರ್ ದಿಸ್ ಪೆಂಡುಲಮ್. ಯಾಕೆಂದ್ರೆ ಎಲ್ಲರೂ ಇದನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ. ನಾನು ರಿಸರ್ಚು ಮಾಡೋಕ್ಕೋಸ್ಕರ ಮತ್ತೆ ನನ್ನದೇ ಆದಂಥ ಸ್ವಂತ ಹೀಲಿಂಗ್ ಮಾಡಿ ಎಲ್ರಿಗೂ ಒಂದು ಒಳ್ಳೇದಾಗಲಿ ಅನ್ನೋ ಒಂದು ಉದ್ದೇಶದಿಂದ ನಾ ಈ ಒಂದು ರಿಸ್ಕ್ ತಗೊಂಡು ಇದನ್ನ ಮಾಡಿದ್ದೀನಿ.
ಇದ್ರ ಮೂಲಕ ನನಗೆ ತುಂಬ ರಿಸಲ್ಟ್ ಬಂದಿದೆ. ಮತ್ತೆ ಈಗ ರಿಸಲ್ಟು ಬರುತ್ತೆ. ಇನ್ನು ಮುಂದೆ ಇನ್ನೂ ಬೇಕಾದಷ್ಟು ನಾನು ಒಂದು ರಿಸರ್ಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಈ ಫೀಲ್ಡ್ಗೆ ಇಳಿದಿದ್ದೀನಿ. ಎಲ್ಲ ತಾಯಿ ನಮಗೆ ಕರುಣೆ ತೋರಿಸಿ ಅನುಗ್ರಹ ಆದರೆ ಏನು ಬೇಕಾದ್ರೂ ಮಾಡ್ಬೋದು. ಓಕೆ ಸರ್, ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ದ ಡಿಸಿಪ್ಲಿನ್ ಹ್ಯಾವ್ ಟು ಲರ್ನ್ ಪ್ರಾಕ್ಟೀಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂತ ಏನು ಡಿಸಿಪ್ಲಿನ್ ಫಾಲೋ ಮಾಡಬೇಕು? ಡಿಸಿಪ್ಲಿನ್ ಅಂದ್ರೆ ಏನೂ ಇಲ್ಲ. ಡೈಲಿ ಯಾವ ರೀತಿ ಒಂದು ಅರ್ಲಿ ಮಾರ್ನಿಂಗ್ ಹೇಳ್ಬೇಕು, ರಾತ್ರಿ ಆದಷ್ಟು ಬೇಗ ಮಲ್ತ್ಕೋಬೇಕು, ಆಮೇಲೆ ಆದಷ್ಟು ಸಾತ್ವಿಕ ಆಹಾರ ತಗೋಬೇಕು, ಆದಷ್ಟು ಒಳ್ಳೆ ಮಾತಾಡಬೇಕು. ನಮ್ಮ ರೇಖಿನಲ್ಲಿ 5 ಪ್ರಿನ್ಸಿಪಲ್ ಇದೆ. 5 ಪ್ರಿನ್ಸಿಪಲ್ ಏನು ಅಂತಂದ್ರೆ ಇಲ್ಲಿ ಬರೆದಿದ್ದೀನಿ.